ಮತ ಚೆಲುವ ಶುಂಭಗಿ ತೆಗೆದಿರಿಸಿ ಆಡಿರುತ್ತಲಿ ಮೃಗ ಮಾಂಸವನ್ನು ಮೆಲುತ್ತ ಮೃಗಗಳನ್ನು ಹುಲ್ಲುತ್ತ ಕಡರಾಗ ಮತ್ತೊಂದು ಕರೆಯಲ್ಲಿ ನಿರತನಾಗಿದ್ದೇನೆ. ಮತ್ತೊಂದು ಕರೆಯಲ್ಲಿ ಧ್ವನಿ ಬರ್ತಕ್ಕಂತೆ ಇಷ್ಟರವರೆಗಿಂತಹ ಬೇಟೆ ನಾಡಿದವರು ನಾವಲ್ಲ. ಒಟ್ಟಾಗಿ ಹೋದ್ರೆ ಪ್ರಯೋಜನ ಇಲ್ಲ ಎನ್ನುವುದು ಗೊತ್ತಾಯಿತು. ನೀನೊಂದು ದಾರಿಯಿಂದ ಹೋದವ. ಹೌದು. ಏನು ಸಿಕ್ಕಿತ್ತು? ಏನನ್ನು ತಿಂದೆ? ಹೇಳು ನನ್ನ ಮುಂದೆ. ಬೇಟೆಯಾಡಿದ ನಾನೊಬ್ಬನೇ ಬೇರೆ ದಾರಿಯಲ್ಲಿ ಹೋದೆ. ಕಣ್ಣಿತ್ತು ಕಣ್ಣುಗಳಿಗೆ ಏನು ಮೊಲಗಳ ಹಿಂಡು ಶಶಗಳು. ಹೌದು. ಮೊಲದ ಮಾಂಸ ಮೃದುವಾದ ಮಾಂಸ ರುಚಿ. ಆ ಮೊಲದ ಬಾಲವನ್ನು ಹಿಡಿದೆ, ನೆಲಕ್ಕೆ ಅಪ್ಪಳಿಸಿದೆ, ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ. ಆ ಹೊಟ್ಟೆ ತುಂಬಿದ ಕೂಡಲೇ ನಿನ್ನ ನೆನಪಾಯಿತು. ಪಾಪ ಅಣ್ಣ ಎಲ್ಲಿಯೋ ಹಸಿವಿನಿಂದ ಇರಬಹುದು, ಅದಕ್ಕಾಗಿ ಅಣ್ಣನಿಗಾಗಿ ಮೊಲದ ಎರಡು ಕಿವಿ ಹಿಡಿದುಕೊಂಡು ನಿನ್ನ ಅಪ್ಪನಿಗೆ ಕೊಡು. ಈ ಕಿರಿಯವರಿಗೆಲ್ಲ ಹಿರಿಯವರ ನೆನಪಾಗುವುದು ತನ್ನ ಹೊಟ್ಟೆ ತುಂಬಿದ ಮೇಲೆಯೋ? ಪ್ರಪಂಚದ ಸ್ಥಿತಿಯೇ ಹಾಗೆ. ತನ್ನ ಹೊಟ್ಟೆ ತುಂಬಿದ ಬಳಿಕ ಇನ್ನೊಬ್ಬರ ಸಲ್ಲದು. ನಮ್ಮ ನಾಡಿನವರ ಮನಸ್ಥಿತಿಯನ್ನು ಸರಿಯಾಗಿ ಆಲೋಚನೆ ಮಾಡು. ಯಾವುದೇ ಸಮಸ್ಯೆ ಇದ್ರೂ ಕೂಡ ತನ್ನ ಹೊಟ್ಟೆಗಿಲ್ಲದೆ ಇದ್ರೂ ಕೂಡ ನಮಗೆ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಯಾಕೆ? ವಿಶಾಲ ಮನೋಭಾವನೆ. ಇನ್ನೊಬ್ಬರ ಬದುಕುವುದರ ಜೊತೆಯಲ್ಲಿ ತಾನು ಬದುಕಬೇಕು, ಇನ್ನೊಬ್ಬರಿಗೆ ಬದುಕನ್ನು ಕೊಡಬೇಕು ಎನ್ನುವಂತಹ ವಿಶಾಲ ಹೃದಯಗಳಿರುವ ಕಾರಣದಿಂದಲೇ ಈ ನಾಡು ಇಷ್ಟೊಂದು ಸಮೃದ್ಧವಾಗಿ ಬೆಳೆದಿದೆ. ಮೊದಲಾಗಿ ಬಂದ ಅತಿಥಿಗಳಿಗೆ ಉಪಚಾರ ಮಾಡಿ ಆ ಬಳಿಕ ಅಷ್ಟು ಗೊತ್ತುಂಟಲ್ಲ ನಿನಗೆ? ನನಗೆ ಗೊತ್ತಿದ್ದೆ ನೀನು. ತಮ್ಮ, ನನಗೇನು ಸಿಗದಿದ್ರೆ ಮಾತ್ರ ನಿನ್ನಲ್ಲಿ ಯಾಚಿಸಬೇಕು. ಈ ದಾರಿಯಲ್ಲಿ ಹೋದ್ರೆ ಅಪಾಯ ಅಂತ ಗೊತ್ತಾಯಿತು. ಈ ದಾರಿಯಲ್ಲಿ ಮುಂದುವರಿದೆ ಹೋಗುವಾಗ ತಮ್ಮ ಹಂದಿ, ತಮ್ಮ ಹಂದಿ, ತಮ್ಮ ಹಂದಿ, ತಮ್ಮ ಹಂದಿ, ತಮ್ಮ ಹಂದಿ ಕಾಣುವುದಕ್ಕೆ ಸಿಕ್ಕಿತ್ತು. ಹಿಂಡು ಹಿಂಡು ಹಂದಿ. ಹಂದಿಯಿಂದ ಆ ಕ್ಷಣ ಸಂತೋಷವಾಯಿತು. ಒಂದೊಂದರ ಬಾಲದಲ್ಲಿ ಹಿಡಿದು ಕಿರ ಕಿರ ಕಿರನ್ನು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ದರ ದರ ದರ. ಎಷ್ಟು ದರ ಇವತ್ತಿಗೆ ಈಗ ಗೊತ್ತಾಗೋದಿಲ್ಲ. ಹಂದಿ ಒಂದರ ದರ ಎಷ್ಟು ಅಂತ ನಾಳೆ ಬೆಳಿಗ್ಗೆ ಗೊತ್ತಾಗ್ತದೆ. ದರದಲ್ಲಿ ಥರ ಥರ ಹೇಳಿದೆ. ರಕ್ತ ಬೇರೆ ಮಾಂಸ ಬೇರೆ ಆಯಿತು. ಎಲುಬನ್ನು ಕಟ್ಟ ಕಟ್ಟ ಕಟ್ಟನೆ ತೆಗೆದು ಮಾಂಸವನ್ನು ಕಟ್ಟ 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 ತೆಗೆದು ರಕ್ತವನ್ನು ಗೊಳಗೊಳಗೊಳಗಡೆ ಕೂಡಿದೆ. ಹೊಟ್ಟೆ ತುಂಬಿದ್ದು. ಆವಾಗ ನೆನಪಾಯಿತು ನಿನ್ನದಲ್ಲ, ನನ್ನ ಅಣ್ಣಂತ ನನಗೆ ನೆನಪಾಯಿತು. ನಿನಗೂ ನೆನಪಾಯ್ತು ನಿನ್ನ ಹೊಟ್ಟೆ ತುಂಬಿದ ಮೇಲೆ. ಅವನಿಗಾಗಿ ಶುಂಭಗಿ
ಕೊಡುವುದಕ್ಕಾಗಿ ಮಾಂಸವನ್ನಲ್ಲ ಚರ್ಮವನ್ನು ತಂದಿದ್ದೇನೆ. ಯಾಕೆ ಗೊತ್ತಾ? ಜಗಿದಷ್ಟು ಮುಗಿಬಾರ್ದು, ಜಗಿತಾ ಇರ್ಲಿ. ಅವನಿಗೆ ಸಮರ್ಪಣೆ ಮಾಡ್ತೇನೆ. ಅವನಿಗೆ ಸ್ವಲ್ಪ ಗಾಳಿ ಹಾಕ. ಯಾರ ಹೆಸರನ್ನು ಕರೆದದ್ದಲ್ಲ. ಬಹಳ ಇದೆ.
ಎಷ್ಟು ವರ್ಷಗಳ ಪರಿಶ್ರಮವೋ ಏನು. ಆಹಾ, ಇದು ಪರಂಪರೆಯಿಂದ ಬಂದದ್ದು ಖಂಡಿತ ಅಲ್ಲ ಎನ್ನುವುದು ಸತ್ಯ. ಸಾಧನೆ ಸಾಧನೆ. ಈ ಸ್ವರ ಹೀಗೇ ಇರಲಿ ಎನ್ನುವ ಹಾಗೆ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ನಮ್ಮ ಊರಿನ ಆಸ್ಥಾನದಲ್ಲಿ ಕೆಲವೆಲ್ಲ ವಿದ್ವಾಂಸರಿದ್ದಾರೆ, ಹಾ. ಕೇವಲ 4 ರಾಗವನ್ನು ಹಿಡ್ಕೊಂಡು ದೊಡ್ಡ ಜನ. ಹೌದು, ಇಂತಹ ಒಬ್ಬ ಸಂಗೀತಗಾರ ಯಾರೇ ಆಗಿರಲಿ ಹಾ. ತನ್ನ ನಾಡಿನಲ್ಲಿ ಮಾತ್ರ ಸಂಗೀತವನ್ನು ಹರಡುವುದಲ್ಲ, ದೇಶ ವಿದೇಶಗಳಲ್ಲಿಯೂ ಇಂತಹ ಸ್ವರವನ್ನು ಇನ್ನೊಬ್ಬರು ಕೇಳುವ ಮೂಲಕ ಸಂತೋಷವನ್ನು ಅನುಭವಿಸುವುದಕ್ಕೆ ಕಾರ್ಯವನ್ನು ಮಾಡಿಕೊಡಲೇಬೇಕು. ಹೆಚ್ಚಿನ ಅಭಿಮಾನಿಗಳು ಸೃಷ್ಟಿಯಾಗಲಿ. ಹೌದೇ ಹೌದು. ಅಮ್ಮ, ಎತ್ತರವಾದಂತಹ ತುಹಿನಾದ್ರ ತುತ್ತ ತುದಿಯನ್ನು ನಾವು ಏರಿದವರು. ಹೌದೌದು. ಏರಿದಾಕ್ಷಣ ಮಂದಮಾರುತ ಮಂದವಾಗಿ ಬೀಸುವುದಕ್ಕೆ ತೊಡಗಿದ. ನಿಜ. ಶ್ರಮದಲ್ಲವೆಲ್ಲವೂ ಮಾಯವಾಗುತ್ತಾ ಇರುವಂತೆ ಕೆಲ ಪ್ರದೇಶವನ್ನು ನೋಡುವಾಗ ಎಷ್ಟೊಂದು ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದೆ. ಹೌದಣ್ಣ. ಹೂವ ಬಿಟ್ಟಿವ ಹೂವ ತೊಟ್ಟಿವ ಹೂವ ನುಟ್ಟಿವ ಮರಗಳು, ಛ. ಚೈತ್ರ ಯಾತ್ರೆಗೆ ಬಂದು ನಿಂತವ 100 ಜಲವಿನ ರಥಗಳು, ಆ. ಕಾಮನತಿಯರು ಬಂದು ಆಡುವ ರಾಸಲೀಲಾ ಪಥಗಳು, ಛ. ಪವನನ ಭವನವೋ ವಸಂತನ ವಿಹಾರ ಕ್ಷೇತ್ರವೋ ಎನ್ನುತ್ತಿರುವ ಈ ಕಾರಣವನ್ನು ಕಂಡು ಯಾರಾದರೂ ಬೆರಗಾಗಲೇಬೇಕು. ಈ ಕಡೆಯಿಂದ ನೋಡಂತೆ ತನ್ನ ದೇವಿಯು ತನ್ನ ಇನಿಯನ ಆಗಮನವ ಬಯಸಿ ಹಸಿರು ಉಡುಗೆಯ ಉಟ್ಟು ಒಂದೊಡವೆಗಳ ತೊಟ್ಟು ನವ ಕುಸುಮಗಳ ಮಾಲೆಯಂ ಹಿಡಿದು ಕೊಳೆವ ಹೂ ಕೆಂಪಿನಿ ಬಣೆಗೆ ಬೊಟ್ಟಿಟ್ಟು ಮೈಗೆ ಬಿಳಿದರಳ ಪರಿಮಳಗಳ ಪೂಸಿ ಕಾಣಿಕೆ ಕೊಡಲೆಂದು ಪಂಗಳ ಗೊಂಚಲಂ ಕೈಯಲ್ಲಿ ಹಿಡಿದು ತನಗಾಗಿ ಕಾದಿಹಳು ಎಂಬಂತೆ ಕಾಣ್ತಾ ಇದೆ. ಹೆಂಡತಿಯ ಯಾದವಳು ಮನೆಯಲ್ಲಿದ್ದುಕೊಂಡು ವಿದೇಶದಿಂದ ಯಾವಾಗ ಬರ್ತಾನೆ ಎನ್ನುವ ಹಾಗೆ ಕಾಯುತ್ತಾ ಇರುವ ಹಾಗೆ ಬೆಳೆದು ನಿಂತಿರುವ ಗಿಡ ಮರಗಳು. ಇದನ್ನೇ ನೋಡುತ್ತಾ ನೋಡುತ್ತಾ ನಾವು ಮೈ ಮರೆಯುತ್ತಿರುವಂತಹ ಸಂದರ್ಭ ಗಾಡಿಯ ಜೊತೆಯಲ್ಲಿ ಇಂಪಾದಂತಹ ಸ್ವರವನ್ನು ಕೇಳಿ ಬಂತು. ಏನು ಏನು ಎನ್ನುವ ಹಾಗೆ ನನ್ನೊಳಗೆ ನಾನು ತರ್ಕಿಸಿಕೊಂಡಾಗ ಉತ್ತರ ಹೊಳೆಯಿತು. ಏನು? ವೀಣೆನಾದ. ವೀಣೆ. ವೀಣೆ ತಿಳ್ಕೊಂಡು ಬಂದವರು ಯಾರು ಇಲ್ಲಿಗೆ? ವೀಣೆಯ ಬಿಡಿದಿರ್ಪ ತಮ್ಮ ವೀಣೆಯ ಬಿಡಿದಿರ್ಪ
ಆಳವಾಗಿ ಯೋಚಿಸಿ ಗೊತ್ತಾಯ್ತೆ ಉತ್ತರ ಹೊಳೆಯಿತು. ಯಾರ ನಾದ ಇದು? ವೀಣೆಯನಾದ ಯಾರು ವೀಣೆ ನುಡಿಸುವವರು? ಸಮರ್ಥ ವ್ಯಕ್ತಿಗಳೇ ಆಗಿದ್ದಾರೆ. ಹಾ ಬ್ರಹ್ಮನ ರಾಣಿ ವೀಣಾ ಪಾಣಿ ಹಾ. ಶಾರದಾ ದೇವಿ ಪುಸ್ತಕ ಪಾಣಿ ಹ್ಮ್. ಶಾರದೆಯ ಚಂಡಮುಂಡರನ್ನು ಸಂತೋಷಗೊಳಿಸುವುದಕ್ಕಾಗಿ ಈ ಕದಂಬಾವನಕ್ಕೆ ಬಂದು ಈ ರೀತಿಯಾಗಿ ವೀಣೆ ನುಡಿಸ್ತಾ ಇದ್ದ. ನಿನ್ನ ಕರ್ಮ ನಿನ್ನದು. ತಮ್ಮನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿ ಶಾರದಾ ದೇವಿ ವೀಣೆ ನುಡಿಸುವುದಾ? ಕಾಂತಾರಕ್ಕೆ ಬರಲಿಕ್ಕಿಲ್ಲ ಅವಳು. ಎಲ್ಲಿಂದ? ಕಾಂತಾರಕ್ಕೆ ಹೋಗದಿಲ್ವಾ? ನೋಡುವುದಕ್ಕೆ ಹೆದರಿಕೆ ಆಗಲಿಲ್ವಾ? ರಕ್ಕಸರಾದ ನಾವೇ ಭಯಗೊಳ್ಳುತ್ತೇವೆ. ಹೆಣ್ಣಾದಗಳು ಆ ಶಾರದೆ ಇಲ್ಲಿಗೆ ಬಂದಾಳೆ. ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಬ್ರಹ್ಮನ ಸೃಷ್ಟಿ ಕಾರ್ಯ ಸಾಂಗವಾಗಿ ನಡೆಯಬೇಕು ಅಂತ ಆದ್ರೆ ಶಾರದಾ ದೇವಿ ಜೊತೆಯಲ್ಲೇ ಬೇಕಂತೆ. ಹೆಂಡತಿ ಹತ್ತಿರದಲ್ಲಿ ಇಲ್ಲದೆ ಇದ್ರೆ ಸೃಷ್ಟಿ ಆಗ್ತದೋ? ಇಲ್ಲ, ಆಗುದಿಲ್ಲ. ಆಗ್ತದೆ. ಅದು ಹೇಗೆ? ಸಂಕಲ್ಪ ಸೃಷ್ಟಿ ಮಾಡ್ತಾನೆ ಬ್ರಹ್ಮದೇವ. ಅದು ವಿಷಯ ಹೌದು. ಹಾಗೆ ಅಂತ ಹೆಂಡತಿ ಆದವಳನ್ನು ಕಳುಹಿಕೊಳ್ಳುವುದಕ್ಕೆ ಖಂಡಿತ ಸಾಧ್ಯವಿಲ್ಲ. ಸಾಧ್ಯ ಇಲ್ಲ. ಇದು ಅವಳಲ್ಲ ಅಂತ ಆದ್ರೆ ಯಾರಲ್ಲ? ಹಾಗಿದ್ರೆ ಅವ ಅವ ಯಾರು? ಕುದುರೆಮುಖ ಕುದುರೆಮುಖ ಯಾರು? ಕುದುರೆಮುಖವಳವ? ತುಂಬುರ ಹಾ, ತುಂಬರ ಅವ ಹಾ. ಅವ ಆಗಿರಬಹುದೇ? ಹಾ. ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ. ಮತ್ತೊಬ್ಬ ಯಾರು? ನಾರದ ನೀರದ ಅವ ನಮ್ಮ ಶಾರದ ನಿಂತಲ್ಲಿ ನಿಲ್ಲದ ಕೆಲಸಕ್ಕೆ ಬಾರದ ಆ ಚಾಡಿಕೋರ ನಾರದ ಇಲ್ಲಿವರೆಗೆ ಬಂದು ವೀಣೆ ನುಡಿಸ್ತಾ ಇದ್ದ. ಕೆಲಸಕ್ಕೆ ಅದು ಬಾರದ ನೀನು ಈಗ ಇಲ್ಲಿ ತುಂಬುರ ಮತ್ತು ನಾರದ ಇಲ್ಲಿಗೆ ಬಂದಾರೆ. ಯಾಕೆ ಬರ್ಲಿಕ್ಕೆ? ಯಾಕಂದ್ರೆ ಅವರು ದೇವತೆಗಳ ಪಕ್ಷಪಾತಿಗಳು. ಹೌದು. ಅಸುರರಾದ ನಾವಿದ್ದಲ್ಲಿಗೆ ಆ ತುಂಬುರ ನಾರದ ದೇವತೆಗಳು ತಲೆ ಹೊಟ್ಟೆ ಮಾಡಲಿಕ್ಕಿಲ್ಲ. ಪಕ್ಷಾಂತರ ಮಾಡ್ಲಿಕ್ಕಿಲ್ವ ಅವರು? ಬೇಡ ಬೇಡ. ವಾಣಿಯಲ್ಲ, ಅಲ್ಲ, ತುಂಬುರಮಲ್ಲ, ಅಲ್ಲ, ನಾರದಮಲ್ಲ, ಅಲ್ಲ. ಅರ ಸತ್ಯ ತಾನೆ. ಒಂದು ಕೇಳಿಸ್ತಾ ಉಂಟು. ಶೋಧನೆ ಮಾಡಲೇಬೇಕು. ಹೌದು. ಮೂಲ ಶೋಧನೆ ಮಾಡಬೇಕು ಅಂತಾದ್ರೆ ಒಂದೇ ಒಂದು ದಾರಿ. ಯಾವುದು ಸ್ವರವನ್ನು? ಸ್ವರ ಎಲ್ಲಿಂದ ಕೇಳಿಸ್ತಾ ಇದೆ? ಸ್ವರ ಸ್ವರ ಎಲ್ಲಿಂದ? ಹಿಡಿದು ಇಲ್ಲಿಂದ ಇಲ್ಲಿಂದ ಬರ್ತಾ ಇದೆ. ಸ್ವರ 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 ಅಲ್ಲ ಅಲ್ಲ. ಸ್ವರ ಬಿಡಿದು ನಡೆದರು ಮುಂದಕ್ಕೆ ಬರಲಿರೋ ಗೋಚರಿದರು ಅಚ್ಚರಿಯಿಂದ ಅಚ್ಚರಿಯಿಂದ ಭಾವಿಸಿ ಶೋಧಿಸಿ ಭಾವಿಸಿ ಶೋಧಿಸಿ ಬರುತ್ತ ಸ್ವರ್ಣವಿಯ ದೇವಿಯನ್ನು ಕಣ್ಣೊಡರು ಸ್ವರ್ಣವಿಯ ಕಂಡರು Because